ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ. ಯಾವಾಗ ಮನುಷ್ಯನು ತಾನು ಮಾಡಿರುವಂತಹ ಕರ್ಮ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎನ್ನುವಂತಹ ಜ್ಞಾನವನ್ನು ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತದೆ. ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳುವುದಕ್ಕೆ ಹೋಗಲೇಬೇಡ. ಬದಲಾಗುವವರು ಆಗಲಿ ಬಿಡಿ. ಜನರು ಬಣ್ಣವನ್ನ ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸುತ್ತಾನೆ. ಬಲ ಇದೆ ಅಂತ ಅಹಂಕಾರವನ್ನ ಪಡುವುದಕ್ಕೆ ಹೋಗಬೇಡ. ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಒಂದು ಭಾರದಿಂದಲೇ ಅದು ಮುಳುಗಿ ಹೋಗುತ್ತದೆ. ಹಾಗೆಯೇ ಜೀವನದಲ್ಲಿ ಬಲ ಅಧಿಕಾರ ಇದೆ ಅಂತ ನೀವು ಎಂದಿಗೂ ಕೂಡ ಹಾರಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಸಮಯಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾವುದನ್ನು ಯಾವಾಗ ಎಲ್ಲಿ ಕಸಿದುಕೊಳ್ಳಬೇಕೋ ಅಲ್ಲಿ ಖಂಡಿತವಾಗಿಯೂ ಅದು ಕಸಿದುಕೊಳ್ಳುತ್ತದೆ. ಯಾವ ರಾಜನೂ ಕೂಡ ಸದಾಕಾಲ ರಾಜನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಶ್ರೀಮಂತನೂ ಕೂಡ ಕೊನೆಯವರೆಗೂ ಶ್ರೀಮಂತನಾಗಿಯೇ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಬಡವನೂ ಕೂಡ ಕೊನೆಯವರೆಗೂ ಬಡವನಾಗಿಯೇ ಇರುವುದೇ ಇಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತ ಅನ್ನುವುದು ಇಲ್ಲವೇ ಇಲ್ಲ. ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮವಾಗಿದೆ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ನುಂಗಿ ಮುಂದುವರಿಯುವುದನ್ನು ಕಲಿಯಬೇಕು. ಒಬ್ಬ ವ್ಯಕ್ತಿ ಸ್ವಲ್ಪ ಕಠೋರವಾಗಿ ಇರುವುದನ್ನು ಕಲಿಯಬೇಕು, ಸಮಯ ಸಂದರ್ಭಕ್ಕೆ ಅನುಗುಣವಾಗಿ. ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿ ನುಡಿಗಳನ್ನು ಕೂಡ ನಮ್ಮ ದೌರ್ಬಲ್ಯ ಅಥವಾ ನಟನೆ ಎಂದು ಪರಿಗಣನೆಯನ್ನ ಮಾಡಲಾಗುತ್ತದೆ. ಹಾಗಾಗಿ ಕಾಲ ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಇಂದು ನೀವು ಎಲ್ಲಿ ಹೇಗೆ ವರ್ತನೆಯನ್ನು ತೋರಬೇಕೋ ಆ ರೀತಿಯ ವರ್ತನೆಯನ್ನು ತೋರಿಸುವುದಕ್ಕೆ ಹೋಗಲೇಬೇಕು. ನಿನ್ನ ಕಣ್ಣೀರು ಮತ್ತು ನೋವುಗಳನ್ನು ನಿನ್ನನ್ನು ಅಥವಾ ನನ್ನನ್ನು ಬಿಟ್ಟರೆ ಯಾರೂ ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯ. ನಿನ್ನನ್ನು ತುಳಿದವರೇ ನಿನ್ನನ್ನು ಬಂದು ಕ್ಷಮೆ ಕೇಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ತಾಳ್ಮೆಯಿಂದ ಕಾದು ನೋಡು, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನೀವು ಸತ್ಯವಾಗಿ ಇದ್ದಾಗ ಮಾತ್ರ ಕಣ್ಣುಗಳಿಂದ ನೀರು ಬರುತ್ತದೆ ಮತ್ತು ನಿಮ್ಮ ಅರ್ಥ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ನಿಮ್ಮನ್ನು ಅರ್ಥೈಸಿಕೊಳ್ಳುತ್ತಾರೆ. ನೀವು ಪ್ರಾಮಾಣಿಕವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ದೇವರು ಕೊಟ್ಟು ಕೂಡ ನೋಡುತ್ತಾನೆ, ಅದೇ ರೀತಿಯಾಗಿ ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಅರಿತು ಬಾಳಲೆಂದು ಬೀಳಿಸಿಯೂ ಕೂಡ ನೋಡುತ್ತಾನೆ. ನಮಗೆ ತಿಳಿಯದ ಹಾಗೆ ಮತ್ತೆ ಅವನೇ ಕೈ ಹಿಡಿದು ಎತ್ತಿಯೂ ಕೂಡ ನೋಡುತ್ತಾನೆ. ಇದನ್ನು ಅರಿತರೆ ಇಲ್ಲೇ ಸ್ವರ್ಗ, ಅರಿಯದೇ ಇದ್ದರೆ ಇಲ್ಲೇ ನರಕ. ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮವಾಗಿರುವಂತಹ ಸ್ನೇಹಿತ. ತನ್ನ ಮನಸ್ಸನ್ನು ಗೆಲ್ಲಲು ಆಗದೇ ಇರುವಂತಹ ವ್ಯಕ್ತಿಗೆ ತನ್ನ ಮನಸ್ಸೇ ಶತ್ರು ಇದ್ದ ಹಾಗೆ. ನಿಂದಿಸಲಿ, ನೋಯಿಸಲಿ, ಶಪಿಸಲಿ, ಬೇಕಾದರೆ ಮನ ಬಂದಂತೆ ಕೂಗಾಡಲಿ, ನೀನು ಸುಮ್ಮನೆ ಇದ್ದು ಬಿಡು. ಅವರವರ ಕರ್ಮಫಲವನ್ನು ಅವರೇ ಜೀವನದ ಉದ್ದಕ್ಕೂ ಅನುಭವಿಸುವಂತಹ ಸಮಯ ಸಂದರ್ಭ ಎನ್ನುವುದು ಬಂದೇ ಬರುತ್ತದೆ. ಕಾಲಕ್ಕೆ ಸಮಯಕ್ಕೆ ಗೊತ್ತಿದೆ ಯಾವಾಗ ಏನನ್ನ ಕರುಣಿಸಬೇಕು, ಯಾವಾಗ ಏನನ್ನ ಕರುಣಿಸಬಾರದು ಎನ್ನುವುದು. ಹಾಗಾಗಿ ನಿನ್ನ ಸಮಯಕ್ಕೆ ನೀನು ಕಾಯುತ್ತಾ ಕುಳಿತುಕೊಳ್ಳುವುದು ಒಳ್ಳೆಯದು. ಎಲ್ಲರಿಗೂ ಒಂದು ಸಮಯ ಬರಲೇಬೇಕು ಅಲ್ಲವೇ? ಒಳ್ಳೆಯದು ಆದ ಮೇಲೆ ಕೆಟ್ಟದ್ದು ಹೇಗೆ ಬರುತ್ತದೆಯೋ ಅದೇ ರೀತಿಯಾಗಿ ಕೆಟ್ಟದ್ದು ಆದ ಮೇಲೆ ಒಳ್ಳೆಯದು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ.
ಹೇಗೆ ಹಗಲು ಆದ ಮೇಲೆ ರಾತ್ರಿ ಎನ್ನುವುದು ಬರುತ್ತದೆಯೋ ಅದೇ ರೀತಿಯಾಗಿ ರಾತ್ರಿ ಮುಗಿದ ಮೇಲೆ ಬೆಳಕು ಎನ್ನುವುದು ಬರಲೇಬೇಕು. ನಾವು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿ ಇರಬಹುದು, ಆದರೆ ಜೀವನ ಎನ್ನುವುದು ಎಲ್ಲವನ್ನೂ ಕೂಡ ಕಲಿಸಿಕೊಡುತ್ತದೆ. ಇಲ್ಲಿ ಯಾರು ನಮ್ಮವರು ಯಾರು ನಮ್ಮವರಲ್ಲ ಎನ್ನುವಂತಹ ಸತ್ಯವನ್ನು ನಮಗೆ ಅರಗಿಸಿಕೊಳ್ಳುವಂತೆ ಮಾಡುತ್ತದೆ. ಸಮಯ ಬಂದಾಗ ಎಲ್ಲವೂ ನಿನಗೆ ತಿಳಿಯುವುದು. ನಮ್ಮ ಶತ್ರುಗಳು ಯಾರು, ನಮ್ಮ ಮಿತ್ರರು ಯಾರು, ನಮ್ಮ ಸಂಬಂಧಿಕರು ಯಾರು, ನಮ್ಮ ಸ್ನೇಹಿತರು ಬಳಗದವರು ಯಾರು ಎನ್ನುವುದು ನಿಮಗೆ ಸಮಯವೇ ತಕ್ಕ ರೀತಿಯಲ್ಲಿ ಕಲಿಸುವುದು. ಹಾಗಾಗಿ ಸಮಯಕ್ಕೆ ನೀವು ಕಾದು ಕುಳಿತುಕೊಳ್ಳಬೇಕು. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ನಿಮ್ಮ ಕಣ್ಣಿಗೆ ಗೋಚರವಾಗುವುದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎನ್ನುವುದು. ಯಾವುದೇ ಸಂದರ್ಭಗಳಲ್ಲಿ ನಿಮ್ಮ ಜೀವನ ಸ್ಥಾನಮಾನಗಳನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಎಂದಿಗೂ ಕೂಡ ಸಮಾಧಾನದಿಂದ ಇರಲು ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನ ನಿಮ್ಮದು, ಅದೇ ಬೇರೆ ಯಾರಿದ್ದೂ ಕೂಡ ಅಲ್ಲವೇ ಅಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಇರುತ್ತದೆಯೋ ಅದರಲ್ಲಿಯೇ ನೀವು ತೃಪ್ತಿಯನ್ನು ಕಾಣಬೇಕು. ಯಾವ ಜೀವನದಲ್ಲಿ ಏನೂ ಕೂಡ ಇರುವುದಿಲ್ಲವೋ ಅದರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಅಥವಾ ಬೇರೆಯವರ ಜೀವನಕ್ಕೆ ನಮ್ಮ ಜೀವನವನ್ನು ಹೋಲಿಸಿಕೊಂಡು ನಾವು ಯಾವುದೇ ರೀತಿಯಾಗಿಯೂ ಕೂಡ ನೆಮ್ಮದಿಯ ಕ್ಷಣಗಳನ್ನು ನೋಡುವುದಕ್ಕೆ ಅಸಾಧ್ಯ. ಯಾವ ರೀತಿ ಮಾತನಾಡಬೇಕು ಎನ್ನುವುದು ಕಲಿಸುವಂತಹ ತರಗತಿಗಳು ಇರುವುದಿಲ್ಲ. ಮಾತು ನಮ್ಮ ವ್ಯಕ್ತಿತ್ವ ಮತ್ತು ಸಂಸ್ಕಾರವನ್ನು ಹೇಳುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಮಾತಿನಿಂದ ನಮ್ಮನ್ನು ಕುಗ್ಗಿಸಬಾರದು. ಬೇಕಾಬಿಟ್ಟಿಯಾಗಿ ವರ್ತನೆಯನ್ನು ತೋರುವಂಥವರ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಜೀವನದ ರಹಸ್ಯಗಳನ್ನು ಹೇಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ವೈಯಕ್ತಿಕವಾಗಿರುವಂತಹ ವಿಚಾರಗಳನ್ನು ಹೇಳುವುದಕ್ಕೆ ಹೋಗಲೇಬೇಡಿ. ದೇವರು ಯಾರನ್ನೂ ಕೂಡ ಸುಮ್ಮನೆ ನಮ್ಮ ಜೀವನದಲ್ಲಿ ಪರಿಚಯವನ್ನು ಮಾಡುವುದೇ ಇಲ್ಲ. ಅದರ ಹಿಂದೆ ಒಂದು ಉನ್ನತವಾಗಿರುವಂತಹ ಕಾರಣ ಅಂತೂ ಇದ್ದೇ ಇರುತ್ತದೆ. ಯಾರೇ ಬಂದರೂ ಕೂಡ ಏನೇ ತಂದರೂ ಕೂಡ ನಿಮ್ಮ ಜೀವನದಲ್ಲಿ ಅವರ ಅಧ್ಯಾಯವಾಗಲಿ ಅವರ ಪಾತ್ರವಾಗಲಿ ಮುಗಿದು ಹೋದ ಮೇಲೆ ಅವರು ಖಂಡಿತವಾಗಿಯೂ ನಿಮ್ಮನ್ನು ತೊರೆದು ಹೋಗುತ್ತಾರೆ. ಅಯ್ಯೋ ಬಂದು ನಮ್ಮನ್ನು ಬಿಟ್ಟು ಹೋದರೆಂದು ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಕ್ಷಣಗಳನ್ನು ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಹೋಗಲೇಬೇಡಿ. ಅವರು ಬಂದರು, ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಸಿದರು. ತದನಂತರದಲ್ಲಿ ಅವರ ಸಮಯ ಮುಗಿದ ಮೇಲೆ ಅವರು ನಿಮ್ಮನ್ನು ತೊರೆದು ಹೊರಟು ಹೋದರು. ಇಷ್ಟೇ ಈ ಜೀವನ. ಇಲ್ಲಿ ಯಾರೂ ಕೂಡ ಶಾಶ್ವತ ಅನ್ನುವುದು ಇಲ್ಲವೇ ಇಲ್ಲ. ನಮ್ಮ ಜೀವನವೇ ಶಾಶ್ವತ ಅಲ್ಲ ಎಂದಾಗ ಇನ್ನು ಜೀವನದಲ್ಲಿ ಅಲ್ಲಿ ಇಲ್ಲಿ ಸಿಕ್ಕವರು ಹೇಗೆ ತಾನೇ ನಮ್ಮ ಜೀವನದ ಉದ್ದಕ್ಕೂ ಶಾಶ್ವತವಾಗಿ ನೆಲೆ ನಿಲ್ಲುವುದಕ್ಕೆ ಸಾಧ್ಯವಾದೀತು? ಆಯಸ್ಸು ಮುಗಿದ ಮೇಲೆ ಆತ್ಮವೇ ನಮ್ಮ ಜೀವನದಲ್ಲಿ ನಮ್ಮ ದೇಹದಲ್ಲಿ ಇರುವುದಿಲ್ಲ ಅಂದಾಗ ಇನ್ನು ಅರೆ ಕ್ಷಣಕ್ಕೆ ಬರುವಂತಹ ಜನರು ಹೇಗೆ ತಾನೇ ಜೀವನದ ಉದ್ದಕ್ಕೆ ಇರುವುದಕ್ಕೆ ಸಾಧ್ಯವಾದೀತು? ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿ, ಆದರೆ ಅದರಿಂದ ಒಂದು ಫಲಿತಾಂಶ ಬಂದೇ ಬರುತ್ತದೆ. ಅದು ಎಲ್ಲದಕ್ಕೂ ಮೂಲ ಕಾರಣ ಅವಶ್ಯಕತೆಗಳೇ ಆಗಿರುತ್ತದೆ. ಯಾರೇ ನಿಮ್ಮ ಬಳಿಗೆ ಬಂದು ಏನೇ ಕೇಳುತ್ತಾರೆ, ಹೇಗೆ ವರ್ತಿಸುತ್ತಾರೆ ಅಂದರೂ ಕೂಡ ಸಮಯಕ್ಕೆ ಅನುಗುಣವಾಗಿ ಮಾತ್ರ ಅವರು ನಿಮ್ಮನ್ನು ಬಳಕೆ ಮಾಡಿಕೊಳ್ಳುತ್ತಾರೆ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತದೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಎಂದು ಕುಣಿಯುವುದಕ್ಕೆ ಬಿಟ್ಟು ನಾವು ಸುಮ್ಮನೆ ಕುಳಿತು ಅದನ್ನು ವೀಕ್ಷಣೆ ಮಾಡಬೇಕು. ಅವರ ನಡತೆ ಏನು, ಅವರ ಸ್ವಭಾವ ಏನು ಎನ್ನುವುದನ್ನು ಅವರೇ ನಮ್ಮ ಎದುರಿಗೆ ತೆರೆಯುವಂತಹ ಕೆಲಸವನ್ನು ಮಾಡುತ್ತಾರೆ. ತೆರೆದ ನಂತರದಲ್ಲಿ ಅವರೊಂದಿಗೆ ನಾವು ಬೆರೆಯಬೇಕೋ ಅಥವಾ ಅವರಿಂದ ದೂರವೇ ಉಳಿಯಬೇಕೋ ಎನ್ನುವುದನ್ನು ನಾವು ನಿರ್ಧರಿಸಬೇಕಾಗುತ್ತದೆ. ನಮ್ಮ ಜೀವನದಲ್ಲಿ ನಡೆಯುವಂತಹ ಅನೇಕ ನಾಟಕಗಳಿಗೆ ಕಲಾವಿದರು ನಮ್ಮವರೇ ಆಗಿರುತ್ತಾರೆ. ನಮ್ಮ ಜೀವನದಲ್ಲಿ ಏನೇ ಒಳ್ಳೆಯದು ಆಗಲಿ ಅದಕ್ಕೆ ಯಾರೂ ಕೂಡ ಸ್ಪಂದಿಸುವುದಿಲ್ಲ, ಅದನ್ನು ಯಾರೂ ಕೂಡ ಸಂಭ್ರಮಿಸುವುದಿಲ್ಲ. ಅದೇ ನಮ್ಮ ಜೀವನದಲ್ಲಿ ಕೆಟ್ಟದ್ದು ಆದರೆ ನಮ್ಮ ಸಂಬಂಧಿಕರು ಅದನ್ನು ವಿಜೃಂಭಣೆಯಿಂದ ಸಂಭ್ರಮಿಸುತ್ತಾರೆ.
ಅರ್ಥಾತ್ ನಮ್ಮ ಬೆಳವಣಿಗೆಯನ್ನು ಸಹಿಸಿಕೊಳ್ಳುವುದಕ್ಕೆ ಮುಂದೆ ಬರುವುದೇ ಇಲ್ಲ ನಮ್ಮ ಸಂಬಂಧಿಕರು. ನಮ್ಮ ಸೋಲನ್ನು, ನಮ್ಮ ಕೆಡಕನ್ನು ಮಾತ್ರ ಬಯಸುವವರು ಹೆಚ್ಚಿನದಾಗಿ ನಮ್ಮ ಸಂಬಂಧಿಕರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬಾರದು. ನಮ್ಮ ಮಾತನ್ನೇ ಅರ್ಥ ಮಾಡಿಕೊಳ್ಳದೆ ಇರುವವರಿಗೆ ನಮ್ಮ ಮನಸ್ಸು ಹೇಗೆ ತಾನೇ ಅರ್ಥವಾಗುವುದಕ್ಕೆ ಸಾಧ್ಯವಾದೀತು? ಹಾಗಾಗಿ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎನ್ನುವಂತಹ ಭ್ರಮೆಯಲ್ಲಿ ನೀವು ಜೀವನವನ್ನು ಕಳೆಯುವುದಕ್ಕೆ ಹೋಗಲೇಬೇಡಿ. ಇಲ್ಲಿ ಯಾರೂ ಕೂಡ ಯಾರಿಗೂ ಮೆಚ್ಚಿಸುವುದಕ್ಕೆ ಬಂದಿರುವುದೇ ಇಲ್ಲ. ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಬೇಡಿ. ಪ್ರೀತಿಯನ್ನ ಸಮಯ ಕಳೆಯಲೆಂದು ಬಳಸಿಕೊಳ್ಳಬೇಡಿ. ಭಾವನೆಗಳ ಜೊತೆಗೆ ಆಟ ಆಡುವುದಕ್ಕೆ ನೋಡಬೇಡಿ. ಎಲ್ಲರಿಗೂ ಅವರದ್ದೇ ಆಗಿರುವಂತಹ ವ್ಯಕ್ತಿತ್ವ ಇರುತ್ತದೆ. ಅವರ ಜೀವನದ ಜೊತೆಗೆ ಆಟ ಆಡುವುದಕ್ಕೆ ಹೋಗಲೇಬೇಡಿ. ನಂಬಿಕೆಯನ್ನ ಉಳಿಸಿಕೊಳ್ಳಿ. ನಿಮ್ಮ ವ್ಯಕ್ತಿತ್ವವನ್ನ ರೂಢಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರನ್ನ ಮೆಚ್ಚಿಸಬೇಕು ಎಂದು ಎಂದಿಗೂ ಕೂಡ ವರ್ತನೆಯನ್ನ ತೋರುವುದಕ್ಕೆ ಹೋಗಲೇಬೇಡಿ. ಕೇವಲ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಜೀವನವನ್ನ ನಿರ್ವಹಿಸಿ. ಒಬ್ಬರನ್ನ ಅತಿಯಾಗಿ ಸುಧಾರಿಸಲು ಹೋದರೆ ನೀನು ಅವರ ಶತ್ರುವಾಗಿಯೇ ಬಿಡುವೆ. ಇದು ಖಂಡಿತವಾಗಿಯೂ ಕೂಡ ಸತ್ಯವಾದಂತಹ ಮಾತು. ಹಾಗಾಗಿ ಜೀವನದಲ್ಲಿ ಯಾರಿಗೂ ಕೂಡ ಅತಿಯಾಗಿ ಉಪದೇಶವನ್ನ ಕೊಡುವುದಕ್ಕೆ ಹೋಗಲೇಬೇಡಿ. ಪೆಟ್ಟು ಕೊಟ್ಟವರಿಗೆ ಮರು ಪೆಟ್ಟನ್ನ ಕೊಡುವುದಕ್ಕೆ ನೀನ್ಯಾರು? ಪಟ್ಟು ಬಿಡದೆ ದುಪ್ಪಟ್ಟು ಪೆಟ್ಟನ್ನ ಕೊಡುವುದಕ್ಕೆ ಮೇಲೊಬ್ಬ ಶ್ರೀಕೃಷ್ಣ ಪರಮಾತ್ಮನು ಇರುತ್ತಾನೆ. ಅವನಿಗೆ ತುಂಬ ಚೆನ್ನಾಗಿ ತಿಳಿದಿದೆ ಯಾರಿಗೆ ಏನನ್ನ ಕೊಡಬೇಕು, ಯಾರ ಬಳಿಯಲ್ಲಿ ಕೊಟ್ಟಿರುವುದನ್ನು ಕಸಿದುಕೊಳ್ಳಬೇಕು ಎನ್ನುವುದು ಸಮಯ ಸಂದರ್ಭ ಬಂದಾಗ ಆ ಕೃಷ್ಣ ಪರಮಾತ್ಮನೇ ಕರುಣಿಸುತ್ತಾನೆ. ಒಂದು ಸಂಬಂಧ ಉಳಿಸಲು ಎಷ್ಟು ಬೇಕಾದರೂ ಕೂಡ ಸೋಲಬಹುದು. ಆದರೆ ಅದನ್ನೇ ನಮ್ಮ ದೌರ್ಬಲ್ಯವೆಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಅದರಲ್ಲಿ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ನಿಮ್ಮ ಸಂಬಂಧಗಳಲ್ಲಿ ನೀವು ಒಳ್ಳೆಯ ಮಹತ್ವವನ್ನು ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ಪರಸ್ಪರವಾಗಿ ನಂಬಿಕೆ ಅನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಯಾವ ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿ ನೀವು ಏನೇ ಹೇಳಿದರೂ ಕೂಡ ಅದಕ್ಕೆ ಒಂದು ಬೆಲೆ ಎನ್ನುವುದು ಇರುತ್ತದೆ. ತಾಳ್ಮೆಗೂ ಒಂದು ಕೊನೆ ಎನ್ನುವುದು ಇರುತ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನ ನೋಯಿಸುತ್ತಿರುವವರು ಆ ವ್ಯಕ್ತಿ ನಮ್ಮನ್ನ ಕ್ಷಮಿಸುತ್ತಾ ಇರುತ್ತಾನೆ ಎಂದರೆ ಮತ್ತೆ ಮತ್ತೆ ನೋವು ಕೊಡುತ್ತಾ ಇರುವುದು ಮೂರ್ಖರ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಹಿಂಸಿಸುವಂತಹ ವ್ಯಕ್ತಿ ಕ್ಷಣ ಕ್ಷಣವೂ ಕೂಡ ಪಾಪದ ಕೊಡ ತುಂಬಿಸುತ್ತಾ ಹೋಗುತ್ತಾನೆ. ಗೊತ್ತೇ ಆಗುವುದಿಲ್ಲ ಕೊನೆಗೆ ಅವನ ಪರಿಸ್ಥಿತಿ ಎನ್ನುವುದು ಯಾವ ರೀತಿಯಾಗಿ ನಿರ್ಮಾಣ ಆಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ. ಖಂಡಿತವಾಗಿಯೂ ಕೂಡ ನಿಮ್ಮ ಕೈಯಲ್ಲಿ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಬಯಸಿ, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಬಯಸುವುದಕ್ಕೆ ನೀವು ಯಾರು ತಾನೇ? ನೋಡಿ, ಜೀವನದಲ್ಲಿ ಸಮಸ್ಯೆಗಳು ಹೇಗೆ ಬಂದರೂ ಕೂಡ ಅವು ಸ್ವಲ್ಪ ಸಮಯದ ನಂತರ ಎಲ್ಲವೂ ತಿಳಿಯಾಗುತ್ತದೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ಏನೇ ಬಂದರೂ ಕೂಡ ನೀವು ಕುಗ್ಗುವುದಕ್ಕೆ ಹೋಗಲೇಬಾರದು. ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಅದರದ್ದೇ ಆಗಿರುವಂತಹ ಕೊನೆ ಎನ್ನುವುದು, ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ತಾಳ್ಮೆಯನ್ನ ತೆಗೆದುಕೊಂಡು ತಾಳ್ಮೆಯಿಂದ ಯೋಚಿಸಿ ನೋಡಿದಾಗ ಅದಕ್ಕೆ ಪರಿಹಾರ ಎನ್ನುವುದು ನಮ್ಮಲ್ಲಿಯೇ ಸಿಗುವುದು. ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಟ್ಟರೆ ಅದು ತಿಳಿಯಾಗುತ್ತದೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತಣ್ಣಗೆ ಆಗುತ್ತದೆ. ಸ್ವಲ್ಪ ಕಾದರೆ ಎಲ್ಲವೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗುತ್ತದೆ. ಆದರೆ ಆ ಸ್ವಲ್ಪ ಹೊತ್ತು ಕಾಯಬೇಕು. ಅವಸರ ಪಟ್ಟರೆ ಎಲ್ಲವೂ ಕೂಡ ಇಲ್ಲಿ ಹಾಳಾಗುವುದು ಖಂಡಿತ. ತಾಳ್ಮೆ ನಿಮ್ಮಲ್ಲಿ ಮೈಗೂಡಿದಾಗ ಎಲ್ಲವೂ ಕೂಡ ಇಲ್ಲಿ ಈಡೇರುತ್ತವೆ. ಯಾರಾದರೂ ನಿಮ್ಮಲ್ಲಿ ಕೋಪ ಬರುವಂತೆ ಅಥವಾ ನಿಮ್ಮನ್ನು ಕೆಣಕಿಸುವಂತಹ ಪ್ರಯತ್ನವನ್ನ ಮಾಡಿದರೆ ಅದಕ್ಕೆ ನೀವು ಯಾವುದೇ ರೀತಿಯಾಗಿಯೂ ಕೂಡ ಪ್ರತಿಕ್ರಿಯೆಗಳನ್ನು ನೀಡುವುದಕ್ಕೆ ಹೋಗಬೇಡಿ. ಸಕಾರಾತ್ಮಕವಾಗಿ ಯೋಚನೆ ಮಾಡುವುದನ್ನು ಕಲಿತುಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಕೋಪದ ಕೈಗೆ ಎಂದಿಗೂ ಕೂಡ ನೀವು ಬುದ್ಧಿಯನ್ನು ಕೊಡುವುದಕ್ಕೆ ಹೋಗಲೇಬಾರದು.
ಏಕೆಂದರೆ ನೀವು ಕೋಪದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ವ್ಯತಿರಿಕ್ತವಾಗಿರುವಂತಹ ಪರಿಣಾಮವನ್ನೇ ಬೀರುತ್ತವೆ. ಖಂಡಿತವಾಗಿಯೂ ಕೂಡ ಅವು ಸಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಬೀರುವುದಕ್ಕೆ ಅಸಾಧ್ಯ. ಸುಳ್ಳು ಹೇಳಿ ಮನಸ್ಸಿಗೆ ಸಮಾಧಾನ ಮಾಡುವಂತಹ ಕಲೆ ಹಲವರಿಗೆ ಕರಗತವಾಗಿ ಇರುತ್ತದೆ. ಆದರೆ ನಮ್ಮ ವಿರೋಧಿಸುವವರು ಪರವಾಗಿಲ್ಲ. ಸತ್ಯ ಹೇಳುವ ತಾಕತ್ತು ಕೆಲವರಿಗೆ ಮಾತ್ರ ಇರುತ್ತದೆ. ಅಂತಹ ಒಂದು ಸತ್ಯ ಹೇಳುವಂತಹ ಗುಣವನ್ನು ನೀವು ಮೈಗೂಡಿಸಿಕೊಳ್ಳಬೇಕು. ಸುಳ್ಳನ್ನು ಹೇಳಿ ನೀವು ಒಮ್ಮೆ ತಪ್ಪಿಸಿಕೊಳ್ಳಬಹುದು, ಆದರೆ ಸತ್ಯವನ್ನು ಹೇಳಿ ನೀವು ಜೀವನದ ಉದ್ದಕ್ಕೂ ಕೂಡ ನೆಮ್ಮದಿಯಿಂದ ಬದುಕಬಹುದು. ಸುಳ್ಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕೆ ಮತ್ತೆ ಮತ್ತೆ ವ್ಯಕ್ತಿ ಸುಳ್ಳನ್ನೇ ಹೇಳಬೇಕಾಗುತ್ತದೆ. ಆದರೆ ಒಮ್ಮೆ ಸತ್ಯವನ್ನು ನುಡಿದಾಗ ಖಂಡಿತವಾಗಿಯೂ ಮತ್ತೆ ಯಾವುದೇ ರೀತಿಯಾಗಿಯೂ ಕೂಡ ಸುಳ್ಳನ್ನಾಗಲಿ ಮತ್ತೆ ಹೇಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಬರೆದಿದ್ದನ್ನು ಅಳಿಸಬಹುದು, ಆದರೆ ಆಡಿದ ಮಾತುಗಳನ್ನು ಅಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮಾತನಾಡುವಾಗ ಎಚ್ಚರ ಎನ್ನುವುದು ಇರಬೇಕಾಗುತ್ತದೆ. ಅದರಲ್ಲಿಯೂ ಕೂಡ ಸಿಟ್ಟು ಬಂದಾಗ ಮಾತನಾಡಲೇಬಾರದು. ಏನು ಮಾತನಾಡುತ್ತೇವೆ ಎನ್ನುವುದು ನಮಗೆ ಅರಿವಿಗೆ ಇರುವುದೇ ಇಲ್ಲ. ಕೋಪದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಏನನ್ನೂ ಹೇಳುವುದಕ್ಕೆ ಹೋಗಲೇಬೇಡಿ. ಕೋಪದಲ್ಲಿ ಕೊಯ್ದುಕೊಂಡಂತಹ ಮೂಗು ಹೇಗೆ ಮತ್ತೆ ಮರಳಿ ಬರುವುದಕ್ಕೆ ಸಾಧ್ಯವೇ ಇಲ್ಲವೋ ಅದೇ ರೀತಿಯಾಗಿ ನೀವು ಕೋಪದಲ್ಲಿ ಆಡಿರುವಂತಹ ಮಾತು ಮತ್ತೆ ಮರಳಿ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಶ್ನಿಸುವಂತಹ ಗುಣ ನಮ್ಮಲ್ಲಿ ಹೆಚ್ಚಾದಷ್ಟು ನಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗುತ್ತವೆ. ಇದೇ ಬದುಕಿನ ಕಠೋರವಾಗಿರುವಂತಹ ಕಟು ಸತ್ಯವಾಗಿದೆ. ಸಂಬಂಧಗಳನ್ನು ಉಳಿಸಲು ಅಥವಾ ಜೀವಂತವಾಗಿ ಇರಿಸುವುದಕ್ಕೆ ಕೆಲವೊಮ್ಮೆ ಅಂಧರಾಗಿ ಬದುಕಬೇಕಾಗುತ್ತದೆ, ಕೆಲವೊಮ್ಮೆ ಮೂಕರಾಗಿ ಬದುಕಬೇಕಾಗುತ್ತದೆ, ಇನ್ನೂ ಕೆಲವೊಮ್ಮೆ ಕಿವುಡರಾಗಿ ಬದುಕಬೇಕಾಗುತ್ತದೆ. ಎಲ್ಲವೂ ಬದುಕಿನ ನೆಮ್ಮದಿಗಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಜೀವನವೇ ಹಾಗೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಒಳ್ಳೆಯವರಾಗಿ ಇರುವುದಕ್ಕೆ ಹೋಗಲೇಬಾರದು. ಒಳ್ಳೆಯವರಾಗಿ ಇದ್ದರೆ ನಮ್ಮನ್ನು ಬಳಸಿಕೊಳ್ಳುವಂಥವರ ಸಂಖ್ಯೆ ಹೆಚ್ಚಾಗುವುದು. ಹಾಗಾಗಿ ಜೀವನದಲ್ಲಿ ಅತಿಯಾಗಿ ಒಳ್ಳೆಯವರಾಗಿ ಇರುವುದಕ್ಕೆ ಹೋಗಲೇಬೇಡಿ. ಕಾಲ, ಸಮಯ, ಸಂದರ್ಭಕ್ಕೆ ಅನುಗುಣವಾಗಿ ವರ್ತನೆಯನ್ನು ತೋರುವುದನ್ನು ನೀವು ಕಲಿಯಬೇಕು. ಕೆಲವು ಸಂಬಂಧಗಳೇ ಹಾಗೆ, ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ರೀತಿಯಲ್ಲಿ ಇರುತ್ತಾರೆ. ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಹೋಗುತ್ತಾರೆ. ಅಂಥವರ ಬಗ್ಗೆ ನೀವು ಎಂದಿಗೂ ಕೂಡ ಯೋಚನೆಯನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ಹಾಳು ಮಾಡಿಕೊಳ್ಳುತ್ತೀರಾ? ನಮ್ಮಿಂದ ದೂರ ಇರುವುದಕ್ಕೆ ಬಯಸುವವರಿಂದ ನೀವೇ ಮೊದಲು ದೂರ ಇರುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಯಾರ ಹಿಂದೆಯೂ ಕೂಡ ನಾವು ಹೋಗಬಾರದು. ಯಾರಿಗೆ ನಾವು ಅವಶ್ಯಕವಾಗಿ ಬೇಕು ಎಂದು ಅನಿಸುತ್ತದೆಯೋ ಅವರೇ ನಮ್ಮ ಬಳಿಗೆ ಬರುವಂತೆ ಆಗಬೇಕು. ಯಾರನ್ನೂ ಕೂಡ ಅತಿಯಾಗಿ ಹಚ್ಚಿಕೊಳ್ಳಬೇಡಿ. ಅತಿ ಆದರೆ ಅಮೃತವೂ ಕೂಡ ವಿಷವಾಗಿ ಪರಿಣಮಿಸುತ್ತದೆ. ಹಾಗೆಯೇ ಅತಿಯಾದ ನಂಬಿಕೆ ನಿಮ್ಮನ್ನು ತುಂಬಾನೇ ದುಃಖಕ್ಕೆ ತಳ್ಳಬಹುದು. ಅತಿಯಾದ ನಂಬಿಕೆ ಎನ್ನುವುದು ಒಳ್ಳೆಯದಲ್ಲ. ನಮ್ಮ ಅವಶ್ಯಕತೆ ಅವರಿಗೆ ಇದ್ದಾಗ ನಮ್ಮನ್ನು ತುಂಬ ಪ್ರೀತಿ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಪ್ರೀತಿ ಮಾಡುತ್ತಿರುವ ರೀತಿಯಲ್ಲಿ ವರ್ತನೆಯನ್ನು ತೋರಿಸುತ್ತಾರೆ. ಅವಶ್ಯಕತೆ ಇಲ್ಲ ಅಂದರೆ ನಮ್ಮನ್ನು ಪ್ರೀತಿ ಮಾಡುವುದು ಇರಲಿ, ನಾವು ಇದ್ದೀವಿ ಅನ್ನುವುದನ್ನು ಕೂಡ ಮರೆತು ಹೋಗುತ್ತಾರೆ. ಅಂಥವರಿಗೆ ನೀವು ಏಕೆ ತಾನೇ ಸಮಯವನ್ನು ಕೊಟ್ಟು ವ್ಯರ್ಥ ಮಾಡಿಕೊಳ್ಳುತ್ತೀರಾ? ಅಂಥವರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತೀರಾ? ಆಗುವುದೆಲ್ಲ ಒಳ್ಳೆಯದೇ ನಿಜ, ಆದರೆ ಅದನ್ನು ಒಪ್ಪಿಕೊಳ್ಳುವಂತಹ ಆ ಒಂದು ಚಾಕಚಕ್ಯತೆಯೂ ಕೂಡ ನಿಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ಬದುಕಿನ ಯಶಸ್ಸಿನ ಪಯಣವನ್ನು ನೀವು ಮುಗಿಸುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಏನೇ ಆದರೂ ಕೂಡ ನಮ್ಮೊಂದಿಗೆ ಶ್ರೀಕೃಷ್ಣ ಪರಮಾತ್ಮನು ನಿಂತಿದ್ದಾನೆ ಎಂದು ನೀವು ಅಂದುಕೊಳ್ಳಬೇಕು. ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಸಮಸ್ಯೆಗಳಿಗೆ, ಪ್ರತಿಯೊಂದು ಸಂದರ್ಭಕ್ಕೆ ಅವನು ಎಲ್ಲವನ್ನ ಪರಿಹಾರ ಮಾಡುವಂತಹ ಒಂದು ಚಾಕಚಕ್ಯತೆಯನ್ನಾಗಲಿ ನಿಮಗೆ ಧೈರ್ಯವನ್ನ ನೀಡುವುದಾಗಲಿ ಖಂಡಿತವಾಗಿಯೂ ಅವನು ಮಾಡುತ್ತಾನೆ. ಅವನ ಆರಾಧನೆಯನ್ನ ದಿನದಲ್ಲಿ ಒಮ್ಮೆಯಾದರೂ ಕೂಡ ಮಾಡಿ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿರುವಂತಹ ಘಟನೆಗಳೇ ಜರುಗುವುದು.
ಕೃಷ್ಣ ಪರಮಾತ್ಮನನ್ನ ನಂಬಿ ಕೆಟ್ಟವರು ಇದುವರೆಗೂ ಯಾರೂ ಕೂಡ ಇಲ್ಲ. ಯಾರೂ ಕೂಡ ಕೃಷ್ಣ ಪರಮಾತ್ಮನನ್ನ ನಂಬಿ ಸೋತಿರುವಂಥವರ ಇತಿಹಾಸವೇ ಇಲ್ಲ. ಕೃಷ್ಣ ಪರಮಾತ್ಮನನ್ನ ನಂಬಿ ಅವನ ನಾಮಸ್ಮರಣೆಯನ್ನ ಮಾಡುವುದನ್ನು ಕಲಿತುಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ದಾರಿ ಕಾಣುತ್ತಿಲ್ಲ ಎಂದು ನಿಮಗೆ ಅನಿಸಿದಾಗ ನೀವು ಖಂಡಿತವಾಗಿಯೂ ಕೂಡ ಭಗವದ್ಗೀತೆಗೆ ಶರಣಾಗಿ. ಅಲ್ಲಿ ಒಂದು ಉಜ್ವಲವಾಗಿರುವಂತಹ ದಾರಿ ನಿಮ್ಮ ಜೀವನಕ್ಕೆ ಖಂಡಿತವಾಗಿಯೂ ಕೂಡ ಕಾಣುತ್ತದೆ. ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ನಿಮ್ಮ ಅಭೂತಪೂರ್ವವಾಗಿರುವಂತಹ ಭಕ್ತಿಯನ್ನು ವ್ಯಕ್ತಪಡಿಸಿ. ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ವಿಡಿಯೋಗೆ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ನಾಳೆಯ ಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ ಎಲ್ಲ ಕೃಷ್ಣ ಪರಮಾತ್ಮನ ಭಕ್ತಾದಿಗಳಿಗೆ.